ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ದಿನನಿತ್ಯದಂತೆ ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಜೊತೆಗೆ ಮ್ಯಾಥಮೆಟಿಕ್ಸ್ನಲ್ಲಿ ಹೊಸ ಟಾಪಿಕ್ ಜೊತೆಗೆ ಬರ್ತಾಯಿದ್ದೀನಿ. ಆ ಹೊಸ ಟಾಪಿಕ್ ಯಾವುದಪ್ಪ ಅಂತಂದರೆ ಸಿಂಪಲಾಗಿ ನೋಡ್ತಾ ಇರ್ಬೋದು, ಮೂಲಭೂತ ಅಂಕಗಣಿತ ಕ್ರಿಯೆಗಳು ಮತ್ತು ಬಾಡ್ಮಾಸ್ ನಿಯಮ. ಮೂಲಭೂತ ಕ್ರಿಯೆಗಳ ಬಗ್ಗೆ ಮತ್ತು ಅದನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಬಾಡ್ಮಾಸ್ ನಿಯಮದ ಮುಖಾಂತರ ಏನು ಮಾಡ್ಬೇಕು, ನಾವಿಲ್ಲಿ ಬಿಡಿಸುವಂಥ ಒಂದು ಪದ್ಧತಿ ಏನು ಮಾಡೋದಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಆ ಒಂದು ವಿಷಯ ಅತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ಎಸ್ಪೆಷಲಿ ನೀವು ಮೆಂಟಲ್ ಅಬಿಲಿಟಿಯಲ್ಲಿ ಕಲಿಬೇಕಾದ್ರೆ ಕೆಲವೊಂದಿಷ್ಟು ವಿಭಾಗ ನೀವು ಬಾಡ್ಮಾಸ್ ಬಗ್ಗೆ ನಿಮಗೆ ಹೇಳಿದ್ದೆ ನಾನು, ಯಾವ ರೀತಿಯಾಗಿ ಅದು ಆಫ್ ಆಗುತ್ತೆ ಬರ್ತದೆ, ಬಾಡ್ಮಾಸ್ ನಿಯಮಗಳನ್ನ ಯಾವ ರೀತಿಯಾಗಿ ಫಾಲೋ ಅಪ್ ಮಾಡಬೇಕು ಅಂತ ನಿಮ್ಗೆ ಅದನ್ನ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಇಲ್ಲಿ ಮತ್ತೆ ಒಂದು ಏನು ಮಾಡೋಣ ಅಂತಂದರೆ ನಮಗೆ ಇಲ್ಲಿ ಮುಂದಷ್ಟು ಅದರ ಮುಂದಿನ ಭಾಗವನ್ನು ಏನು ಮಾಡೋಣ ಅಂತಂದ್ರೆ ನಾವೀಗ ಕಂಟಿನ್ಯೂಷನ್ ಮಾಡೋಣ. ಇದು ಮ್ಯಾಥಮೆಟಿಕ್ಸ್ನಲ್ಲಿ ಬರೋದ್ರಿಂದ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ ಬರೋದ್ರಿಂದ. ಹಾಗಾಗಿ ಈ ಒಂದು ಬಾಡ್ಮಾಸ್ ನಿಯಮವನ್ನು ಅದರಲ್ಲಿ ಅಂಕಗಣಿತ ಕ್ರಿಯೆಗಳನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಫಾಲೋ ಅಪ್ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಏನು ಮಾಡ್ತಾರೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ಸ್ವಲ್ಪ ಗಮನಿಟ್ಟು ಕೇಳಬೇಕು. ಹಾಗಾಗಿ ಏನು ನಿಮ್ಗೆ ಗೊತ್ತಿರುವ ಹಾಗೆ ಬಾಡ್ಮಾಸ್ ನಿಯಮಗಳ ಪ್ರಕಾರ ಯಾವ ರೀತಿ ಬಾಡ್ಮಾಸನ್ನು ನಾವಿಲ್ಲಿ ಹಂಚಿಕೆ ಮಾಡ್ತೀವಿ. ಬಿ ಅಂದರೆ ಏನು, ಓ ಅಂದ್ರೇನು, ಡಿ ಅಂದ್ರೇನು, ಎಮ್ ಅಂದ್ರೇನು, ಎ ಅಂದ್ರೇನು, ಎಸ್ ಅಂತಂದ್ರೇನು, ನಾವಿಲ್ಲಿ ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಮತ್ತೊಂದು ಸಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಬಿ ಅಂತಂದರೆ ಬಾಡ್ಮಾಸ್ ನಿಯಮ. ಬಿ ಅಂತಂದರೆ ಬ್ರಕೆಟ್, ಆವರಣದ ಬಗ್ಗೆ ಹೇಳ್ತದೆ. ಅದಂದರೆ ಆಫ್, ತೆಗೆಯುವುದು, ಆವರಣ ತೆಗೆಯುವುದು ಅಂದಂಗೆ ಅರ್ಥ. ಅದಾದ ನಂತರ ಡಿವಿಷನ್, ಭಾಗಿಸುವುದು. ಮಲ್ಟಿಪ್ಲಿಕೇಶನ್ ಅಂತಂದರೆ ಗುಣಿಸುವುದು. ಎಡಿಷನ್ ಅಂದರೆ ಕೂಡಿಸುವುದು. ಸಬ್ಸ್ಟ್ರಕ್ಷನ್ ಅಂತಂದರೆ ಅದು ಕಳೆಯುವುದು. ರೈಟ್, ಈ ರೀತಿಯಾಗಿ ಬಾಡ್ಮಾಸನ ನಿಯಮಗಳ ಪ್ರಕಾರ, ಇದೇ ಒಂದು ಬಾಡ್ಮಾಸ್ ನಿಯಮ ಪ್ರಕಾರ ಏನು ಮಾಡ್ಬೇಕು, ನಾವಿಲ್ಲಿ ಕೊಟ್ಟಂತಹ ಒಂದು ಪ್ರಾಬ್ಲಮನ್ನು ಏನು ಮಾಡ್ಬೇಕು, ನಾವಿಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಆ ಕೊಟ್ಟಂಥ ನಿಯಮ ಮುಖಾಂತರ ಏನು ಮಾಡ್ತೀವಿ, ನಾವಿಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗ್ತದೆ. ರೈಟ್, ಹಾಗಾಗಿ ಎಲ್ಲ ಒಂದು ನಿಯಮಗಳನ್ನು ಯಾವುದೇ ಒಂದು ಯಾವುದಂದರೆ ಈ ರೀತಿಯಾದ ಕೊಟ್ಟಂಥ ಒಂದು ಉದಾಹರಣೆಗಳನ್ನ ಇರ್ಬೋದು, ಎಕ್ಸಾಂಪಲ್ಗಳನ್ನು ಏನು ಕೊಟ್ಟಾಗ ಈ ಬಾಡ್ಮಾಸ್ ನಿಯಮ ಪ್ರಕಾರ ಏನು ಮಾಡಬೇಕಾಗ್ತದೆ, ನಾವಿಲ್ಲಿ ಈ ಅಂಕಗಣಿತದ ಕ್ರಿಯೆಗಳನ್ನು ಏನು ಮಾಡಬೇಕಾಗ್ತದೆ, ನಾವು ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ರೈಟ್, ನಾವಿಲ್ಲಿ ಬಾಡ್ಮಾಸ್ ನಿಯಮದಂತೆ ಒಂದು ಬೀಜೋಕ್ತಿ ಅಥವಾ ಸಮಸ್ಯೆಯನ್ನು ಸರಳೀಕರಿಸಲು ಮೊದಲ ಕ್ರಮವಾಗಿ ಬ್ರಕೆಟ್, 3 ರೀತಿಯಾದ ಬ್ರಕೆಟನ್ನು ನಾನು ಹಾಕಿದ್ದೀನಿ. ಅವು ಯಾವ 3 ಬ್ರಕೆಟ್ ಅಂತ ಆಮೇಲೆ ಹೇಳ್ತೀನಿ. ನಂತರ ಎಲ್ಲ ಆವರಣಗಳನ್ನು ತೆಗೆಯಬೇಕು. ನಂತರ ಕಡ್ಡಾಯವಾಗಿ ಕೆಳಗಿನ ಕ್ರಮದಂತೆ ಮೂಲ ಕ್ರಿಯೆಗಳನ್ನು ಮಾಡಬೇಕು. ರೈಟ್, ಯಾವುದೋ ಬಾಡ್ಮಾಸಲ್ಲಿ ಮುಖ್ಯವಾಗಿ ನಾವೇನು ಮಾಡಬೇಕಾಗ್ತದೆ, ಬ್ರಕೆಟನ್ನು ತೆಗಿಬೇಕಾಗ್ತದೆ. ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ನಾವು ಬ್ರಕೆಟನ್ನು ತೆಗಿಬೇಕು. ಬ್ರಕೆಟ್ನಲ್ಲಿ ಕೊಟ್ಟಂಥ ಎಲ್ಲ ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಈ ಬ್ರಕೆಟನ್ನು ಕೊಟ್ಟಿದ್ದಾರಲ್ಲ, ಈ ಬ್ರಕೆಟ್ನಲ್ಲಿರುವಂಥದ್ದು ಮೊದಲು ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರದಲ್ಲಿ ಹೊರಗಡೆ ಏನು ಮಾಡ್ಬೇಕು, ನಾವಿಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಈ ಬಾಡ್ಮಾಸ್ ನಿಯಮದ ಪ್ರಕಾರ ಒಂದು ಬೀಜೋಕ್ತಿಯನ್ನು ಕೊಟ್ಟಿರ್ತಾರಲ್ಲ, ಅದು ಸಮಸ್ಯೆಗಳನ್ನ ಸರಳೀಕರಿಸುವ ಮೊದಲ ಕ್ರಮವಾಗಿ ಏನು ಬ್ರಕೆಟನ್ನು ಕೊಟ್ಟಿರ್ತಾರಲ್ಲ, ಬ್ರಕೆಟನ್ನು ಏನು ಮಾಡಬೇಕಾಗ್ತದೆ, ನಾವು ತೆಗೆದ ನಂತರದಲ್ಲಿ ಆವರಣಗಳನ್ನ ತೆಗೆಯಬೇಕು. ನಂತರ ಕಡ್ಡಾಯವಾಗಿ ಕೆಳಗಿನ ಕ್ರಮಗಳನ್ನು ಏನು ಮಾಡಬೇಕು, ನಾವಲ್ಲಿ ಕ್ರಿಯೆಗಳನ್ನ ನಡೆಸಬೇಕು. ಅಂತಂದರೆ ಬ್ರಕೆಟನ್ನು ತೆಗೆದು ಅದನ್ನ ಆಫ್ ತೆಗೆದುಕೊಂಡು ಬರಬೇಕು. ಬ್ರಕೆಟನ್ನು ತೆಗೆದ ನಂತರದಲ್ಲಿ ಇಲ್ಲಿ ನೋಡಿ, ಬ್ರಕೆಟ್ನಲ್ಲಿ ಏನು ಮಾಡಿದ್ದೀನಿ, ಇರುವಂಥದ್ದೆಲ್ಲ ಮಾಡಿದ್ದೀನಿ, ಹಾಕಿದ್ದೀನಿ. ಅದನ್ನು ಏನು ಮಾಡಿದೆ ಅಂತಂದರೆ ಆಫ್, ಬ್ರಕೆಟಿಂದ ಹೊರಗಡೆ ಬಂದಿದ್ದೀನಿ ಅಂದಂಗೆ ಅರ್ಥ. ರೈಟ್, ಇಲ್ಲಿ ಬ್ರಕೆಟ್ ಇದೆ, ಬ್ರಕೆಟಲ್ಲಿ ಅದೇ ಒಂದು ಸಮೀಕರಣವನ್ನು ವಾಪಸ್ ಬರೆದಿದ್ದೀನಿ. ಬ್ರಕೆಟಿಂದ ಹೊರಗಡೆ ಬರುವಂಥದ್ದೊಂದು ಏನು ಮಾಡ್ತೀನಿ, ಆಫ್ ಅಂತೇಳಿ ನಾವಿಲ್ಲಿ ಹೇಳ್ತೀವಿ, ತೆಗೆ ಅಂತೇಳಿ. ರೈಟ್, ಅಂದರೆ ಬ್ರಕೆಟನ್ನು ತೆಗೆದು ಹಾಕುವುದು ಅಂದಂಗೆ ಅರ್ಥ. ಅದಾದ ನಂತರದಲ್ಲಿ ಈ ನೆಕ್ಸ್ಟ್ ತೆಗೆದ ನಂತರದಲ್ಲಿ ಡಿವೈಡೇಷನ್, ಯಾವುದು ಮೊದಲು ಡಿವೈಡ್ ಬರುವಂಥದ್ದು, ಇಲ್ಲಿ ಇವು ಡಿವೈಡನ್ನು ಮಾಡುವಂಥದ್ದು ಏನಿದೆ ಅಲ್ಲ, ಅದನ್ನು ಮೊದಲು ಮಾಡ್ಕೋಬೇಕಾಗ್ತದೆ. ಅದಾದ ನಂತರದಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗ್ತದೆ, ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು, ಗುಣಿಸುವುದು ಅಂತ. ಆ ಗುಣಿಸುವಂಥ ಕ್ರಿಯೇಟ್ ಮಾಡಬೇಕು. ಅದಾದ ನಂತರದಲ್ಲಿ ಎಡಿಷನ್, ಕೂಡಿಸುವುದು ಮಾಡಬೇಕು. ಅದಾದ ನಂತರದಲ್ಲಿ ಕಳೆಯುವುದು ಅಥವಾ ಸಬ್ಸ್ಕ್ರಿಪ್ಷನ್ ಅಂತ ಏನು ಹೇಳ್ತೇವಲ್ಲ, ಸಬ್ಸ್ಕ್ರಿಪ್ಷನ್ ಅಂತ ಏನು ಮಾಡ್ತೀವಿ, ಅದನ್ನು ತೆಗಿಬೇಕಾಗ್ತದೆ. ಅದಾಗಿ ಅಲ್ಲಿ ಬಂದಂಥ ತೆಗೆ, ಭಾಗಿಸು, ಗುಣಿಸು ಮತ್ತು ಕೂಡಿಸುವಂಥ ಕೆಲಸವನ್ನು ಏನು ಮಾಡಬೇಕಾಗ್ತದೆ, ಈ ಒಂದು ಬಾಡ್ಮಾಸ್ ನಿಯಮದ ಪ್ರಕಾರ ಮಾಡಬೇಕಾಗ್ತದೆ. ಕೆಲವೊಂದಿಷ್ಟು ಆವರಣಗಳನ್ನ ಕೊಟ್ಟಿದ್ದೀನಿ, ಇಲ್ಲಿ ಹೇಳಿದ್ದೀನಲ್ಲ, 1, 2, 3 ಆವರಣಗಳು. ಯಾವ ರೀತಿಯಾಗಿ ಆವರಣಗಳಿರ್ತವೆ ಹಾಗಾದರೆ, ಮೊದಲನೇ ಆವರಣ ಏನಿರ್ತದೆ ಅಂತಂದರೆ ಅದು ಬ್ರಕೆಟ್ ಆವರಣ. ಎರಡನೇದು ಪುಷ್ಪಾವರಣ, ಅಲಂಕಾರವಾಗಿ ಕೊಟ್ಟಂಥ ಪುಷ್ಪಾವರಣ ಇರ್ತದೆ. ಅದಾದ ನಂತರದಲ್ಲಿ ಚೌಕಾಕರಣ. ರೈಟ್, ಇದೇ ರೀತಿಯಾಗಿ ಏನು ಮಾಡ್ಬೇಕು, ನಾವಿಲ್ಲಿ ಕೊಟ್ಟಂಥ ಚೌಕಗಳಲ್ಲಿ ಮೊದಲು ಯಾವುದು ಬ್ರಕೆಟ್ ಆವರಣ ಇರ್ತದಲ್ಲ, ಮೊದಲು ಆವರಣಗಳು ಜಸ್ಟ್ ಹಿಂಗೆ ರೌಂಡ್ ಶೇಪಲ್ಲಿ ಬರುವಂಥ ಆವರಣಗಳನ್ನ ಏನು ಮಾಡಬೇಕು, ಓಪನ್ ಮಾಡಬೇಕು. ಅದಾದ ನಂತರದಲ್ಲಿ ಪುಷ್ಪಾವರಣಗಳು ಯಾವ ಇರ್ತಾವಲ್ಲ, ಈ ರೀತಿಯಾಗಿ ಡಿಸೈನಿಂಗ್ ಆವರಣಗಳೇ ಬರ್ತಾವಂದ್ರೆ ಒಂದು ಚೌಕ ಏನಂತೀವಿ ನೀವು, ಇದಕ್ಕೆ ಹಾಫ್ ಯಾವ್ದು ಬ್ರಕೆಟ್ ಯಾವ ಬರ್ತಾವಲ್ಲ ಅವನೇನು ಮಾಡಬೇಕಾಗ್ತದೆ, ತೆಗಿಬೇಕಾಗ್ತದೆ. ಅದಾದ ನಂತರ ಕೊನೆಗೆ ಲಾಸ್ಟ್ ಏನು ಮಾಡಬೇಕು, ಚೌಕಾಕಾರದಲ್ಲಿ ಬರುವಂಥ ಒಂದು ಆವರಣಗಳನ್ನ ಏನು ಮಾಡಬೇಕಾಯ್ತು, ನಾವಿಲ್ಲಿ ತೆಗಿಬೇಕಾಗ್ತದೆ. ಈ ಒಂದು ಬಾಡ್ಮಾಸ್ ನಿಯಮದ ಪ್ರಕಾರ ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಕೂಡ ನಾನು ಬರೆದಿದ್ದೀನಿ. ರೈಟ್, ಏನು ಬರೆದಿದ್ದೀನಿ ಅಂತಂದರೆ, ರೈಟ್, ಇಲ್ಲಿ
ಒಂದು ಉದಾಹರಣೆ ಕೊಟ್ಟಿದ್ದಾರೆ 3/2 ಇಂಟು 11/4 ಡಿವೈಡೆಡ್ ಬೈ ಬ್ರಕೆಟ್ 25/44 ಇಂಟು 11/5 ಬ್ರಕೆಟ್ ಕಂಪ್ಲೀಟ್ ಪ್ಲಸ್ 33 ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಅವರು. ಕ್ವಶನ್ ಇಷ್ಟ ಸಿಂಪಲ್ ಆಗಿರುವಂಥದ್ದು 3/2 ಇಂಟು 11/4 ಹೋಲ್ ಡಿವೈಡೆಡ್ ಬೈ 25/44 ಇಂಟು 11/5 ಬ್ರಕೆಟ್ ಕಂಪ್ಲೀಟ್ ಪ್ಲಸ್ 33 ಇಸ್ ಈಕ್ವಲ್ ಟು ವಾಟ್ ರೈಟ್. ಈ ಕೊಟ್ಟಂಥ ಒಂದು ಇಕ್ವೇಷನ್ ಏನು ಮಾಡ್ಬೇಕು ನಾವಿಲ್ಲಿ ಸಾಲ್ವ್ ಮಾಡುವಂಥದ್ದು ರೈಟ್. ಹಾಗಿದ್ರೆ ನಾವು ಬಾಡ್ಮಾಸ್ ನಿಯಮದ ಪ್ರಕಾರ ನಮಗೇನಿದೆ ಇಲ್ಲಿ ಮೊದಲು ಬ್ರಕೆಟ್ ಇದೆ, ಮೊದಲು ಬ್ರಕೆಟನ್ನು ತೆಗಿಬೇಕು. ಇಲ್ಲಿ ಕೊಟ್ಟಂಥ ಬ್ರಕೆಟನ್ನು ಏನು ಮಾಡ್ಬೇಕು ನಾವಿಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ ರೈಟ್. ಇನ್ನು ಆ್ಯಸ್ ಇಟ್ ಇಸ್ 3/2 ಇಂಟು 11/4 ಡಿವೈಡೆಡ್ ಬೈ ಬ್ರಕೆಟ್ನಲ್ಲಿ ಬಿಡಿಸಿದೆ. ಮೊದಲು ಬ್ರಕೆಟ್ನಲ್ಲಿರುವಂಥದ್ದು ಏನು ಮಾಡಿದ್ದೀನಿ ಸಾಲ್ವ್ ಮಾಡಿದ್ದೀನಿ. ಏನು ಸಾಲ್ವ್ ಮಾಡಿದ್ದೀನಿ ಅಂತಂದರೆ ಇಲ್ಲಿ ನೀವು ಗಮನಿಸ್ಬೋದು 5 ಇಂಟು 5 5 25 ನಾನು ಮೇಲ್ಗಡೆ 5 ಬರ್ಕೊಂಡಿದ್ದೀನಿ. ಅದಾದ ನಂತರದಲ್ಲಿ 44 ಇಂಟು 11 ಇಂಟು 44 ಅಂತ ಅಂದಾಗ 11 4 44 11 4 ಎಷ್ಟಾಗ್ತದೆ 44 ಆಗ್ತದೆ. ಹಾಗಾಗಿ ಅದನ್ನ ಇಕ್ವೇಷನ್ ಏನು ಮಾಡಿದ್ದೀನಿ ಸಾಲ್ವ್ ಮಾಡ್ಕೊಂಡು ಏನು ಮಾಡಿದ್ದೀನಿ 5/4 ಅಂತ ಏನು ಮಾಡಿದ್ದೀನಿ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಅದಾದ ನಂತರದಲ್ಲಿ ಪ್ಲಸ್ 33 ಇರುವಂಥದ್ದು ರೈಟ್. ಹಾಗಾಗಿ ಇಲ್ಲಿ ಕೊಟ್ಟಂಥ ಒಂದು ಇಕ್ವೇಷನ್ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಹೋಗೋಣ ರೈಟ್. ಇಲ್ಲಿ 33 ಮಾತ್ರ ಇದೆ, ನಾನು ಸ್ವಲ್ಪ ಮಿಸ್ಟೇಕ್ ಆಗಿದೆ, 3 ಮಾತ್ರ ಪ್ಲಸ್ 3 ಬರ್ತದೆ ಅಲ್ಲಿ. ಹಾಗಾಗಿ ಆ ಒಂದು 3 ನಾನು ಬರ್ಕೊತಿದ್ದೀನಿ. ಅದನ್ನೇನು ಮಾಡೋದಂದ್ರೆ ಕನ್ವರ್ಷನ್ ಇಂಟು ಅದನ್ನ ಬ್ರಕೆಟ್ ಆಫ್ ಮಾಡಬೇಕಲ್ಲ. ಇವಾಗ ಏನು ಸೆಕೆಂಡ್ ಆಫ್ ಇದೆ, ಆಫ್ ಬ್ರಕೆಟನ್ನು ಹೊರಗಡೆ ಬರಬೇಕು. 3/2 ಇಂಟು 11/4 ಬ್ರಕೆಟ್ ಡಿವೈಡೆಡ್ ಬೈ ಬ್ರಕೆಟನ್ನು ಆಫ್ ಮಾಡಿ ಬ್ರಕೆಟನ್ನು ತೆಗೆದು ಬಿಡ್ತೀನಿ. ಅಲ್ಲಿಂದ ಬ್ರಕೆಟ್ ತೆಗೆದು ಬಿಡೋದು. ಅದನ್ನು ತೆಗೆದಾಗ ಏನಾಗ್ತದೆ ಅಂದರೆ 5/4 ರೈಟ್ ಪ್ಲಸ್ 3 ರೈಟ್. ಈ ಇಕ್ವೇಷನ್ ಏನು ಮಾಡ್ತೀನಿ ಮತ್ತೆ ಕನ್ವರ್ಷನ್ ನೆಕ್ಸ್ಟ್ ಸ್ಟೆಪ್ಗೆ ಬರ್ತೀನಿ. ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಇಲ್ಲಿ ಈ ರೀತಿ ಬರುವಂಥದ್ದು ಇಲ್ಲಿ ಮಿಡಲ್ ಬರುವಂಥ ಒಂದು ಯಾವುದಪ್ಪ ಅಂತಂದರೆ ಈ ಡಿವೈಡ್ ಬೈ ನಾವು ಏನು ಮಾಡ್ಕೋ ಕನ್ವರ್ಟ್ ಮಾಡ್ಕೋತೀವಿ. ಯಾವ ರೀತಿ ಕನ್ವರ್ಟ್ ಮಾಡ್ಕೋತೀವಿ ಅಂತಂದರೆ ಇದನ್ನ ಕೆಳಗಡೆ ಛೇದವನ್ನು ಮೇಲ್ಗಡೆ ತೊಗೊಂಡು ಹಂಗೆ ಅದನ್ನ ಏನು ಮಾಡ್ತಾರೆ ಅಂದರೆ ಉಲ್ಟಾ ಪಲ್ಟಾ ಮಾಡಿದಾಗ ಅಂದರೆ ಬೇಸನ್ ಮತ್ತು ಟಾಫನ್ ಏನು ಮಾಡಿದಾಗ ಕನ್ವರ್ಷನ್ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಡಿವೈಡ್ ಬೈ ಇದ್ದು ಇಂಟು ಆಗ್ತದೆ ರೈಟ್. ಹಾಗಾಗಿ 3/2 ಇಂಟು 11/4 ಇಂಟು 4/5 ಪ್ಲಸ್ 3 ಅಂತ ಏನು ಮಾಡಿದ್ರೆ ಅಂತಂದರೆ ಇದು ಕನ್ಸಿಡರ್ ಆದಾಗ ಅದನ್ನ ಕನ್ವರ್ಷನ್ ಮಾಡ್ಕೊತೀನಿ. ಡಿವೈಡ್ ಬೈದು ಇಂಟುಗೆ ಏನು ಮಾಡಿದ್ರೆ ಕನ್ವರ್ಷನ್ ಮಾಡ್ಕೊಂಡಾಗ ಏನಾಗ್ತದೆ ಅದು ಡಿವೈಡ್ ಬೈ ಏನು ಮಾಡ್ತಿದ್ರೆ ಉಲ್ಟಾ ಆಗ್ತದೆ. ಮೇಲ್ಗಡೆ ಕೆಳಗಡೆ ಕೆಳಗಡೆ ಮೇಲ್ಗಡೆ ಆಗ್ತದೆ. ಹಾಗಾಗಿ ಅದು ಇಂಟು ಬರ್ತದೆ. ನೆಕ್ಸ್ಟ್ ಅದನ್ನೇನು ಮಾಡ್ತದೆ ಅಂದರೆ ಮೊದಲು ಸಾಲ್ವ್ ಮಾಡಬೇಕಾಗಿದೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಡಿವೈಡ್ ಭಾಗಾಕಾರವನ್ನು ಮಾಡೋಕ್ಕಿಂತ ಮೊದಲು ಏನು ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ರೈಟ್. ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಏನಾಗ್ತದೆ ಅಂತಂದರೆ ಇವನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊತಾ ಹೋಗ್ತೀವಿ. ಯಾವ ರೀತಿಯಾಗಿ 4 1 4 ಹಾಗಾಗಿ 11/1 ಇಂಟು ಅದಾದ ನಂತರದಲ್ಲಿ ಏನಾಗ್ತದೆ ಅಂತಂದರೆ 1/5 ಬರೋದನ್ನ ಏನು ಮಾಡ್ತೀವಿ ನಾವಿಲ್ಲಿ 11 ಇಂಟು 1 11 1 ಇಂಟು 5 5 ಹಾಗಾಗಿ 11/5 ಅದನ್ನೇ ಆ್ಯಸ್ ಇಟ್ ಇಸ್ ಇಟ್ಕೊಂಡಿರ್ತೀನಿ. ಹಾಗಾಗಿ ಅದನ್ನು ನಿಮ್ಗೆ ಗಮನಿಸಬೇಕು. ಏನು ಅಂತಂದರೆ 4 ಇಂಟು 1 4 1 4 1 4 ಇರೋದ್ರಿಂದ ಅದು ಎರಡು ಕೂಡ ಏನಾಗ್ತವೆ ಹೋಗೋದ್ರಿಂದ ಏನಾಗ್ತದೆ ಅಂದರೆ 11 ಇಂಟು 1 11/1 ಇಂಟು 1/5 ಇರೋದ್ರಿಂದ 11 ಇಂಟು 1 11 ಬರ್ತದೆ, 5 ಇಂಟು 1 5 ಬರ್ತದೆ. ಹಾಗಾಗಿ 11/5 ಆ್ಯಸ್ ಇಟ್ ಇಸ್ ಏನು ಮಾಡಿದ್ದೀನಿ ಇಲ್ಲಿ ಕನ್ಸಿಡರ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ 3 ಆ್ಯಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ. ಏನಿಲ್ಲಿ 3/2 ಆ್ಯಸ್ ಇಟ್ ಇಸ್ ಕನ್ಸಿಡರ್ ಆದಂಗೆ ಕಂಟಿನ್ಯೂಷನ್ ಆಗ್ತದೆ. 3/2 ಇಂಟು 11/5 ಪ್ಲಸ್ 3 ಇದನ್ನೇನು ಮಾಡೋಣ ಇವಾಗ ಅಂತಂದರೆ ನಾವಿಲ್ಲಿ 33/10 33 ಹೇಗಾಗ್ತದೆ 3 ಇಂಟು 11 3 11 ಎಷ್ಟಾಗ್ತದೆ 33 ಆಗ್ತದೆ. 5 2 ಎಷ್ಟಾಗ್ತದೆ 10 ಆಗ್ತದೆ. ಹಾಗಾಗಿ 33/10 ಪ್ಲಸ್ 3 ರೈಟ್. 33 ಪ್ಲಸ್ 3 ಆಗಿರೋದ್ರಿಂದ ಏನಾಗ್ತದೆ ಅಂತಂದರೆ ಇದು 10 ಇಂಟು 3 10 ಇಂಟು 3 ಅಂತಂದಾಗ 30 ಆಗ್ತದೆ. ಹಾಗಾಗಿ 33 ಪ್ಲಸ್ 30 ಕನ್ವರ್ಷನ್ ಮಾಡ್ಕೊಂಡಾಗ ನಾವು ಮೇಲ್ಗಡೆ ಬರಬೇಕಾದ್ರೆ ಪ್ಲಸ್ 3 ಇರೋದ್ರಿಂದ ನಾವು ಮೇಲ್ಗಡೆ ತೊಗೋಬೇಕಾದ್ರೆ ಏನಾಗ್ತದೆ ಅಂತಂದರೆ ಅದು 30 ಆಗ್ತದೆ. 10 ಇಂಟು ಆಗ್ತದೆ. ಇಲ್ಲಿ ಪ್ಲಸ್ ಇದ್ರೂ ಕೂಡ ಏನಾಗ್ತದೆ ಅಂದರೆ ಈ 3ಯನ್ನು ಕನ್ವರ್ಷನ್ ಮಾಡ್ಕೋಬೇಕಾದ್ರೆ ಅದು ಇಂಟು ಆಗ್ತದೆ. ಹಾಗಾಗಿ 10 ಇಂಟು 3 30 ಆಗೋದ್ರಿಂದ 33 ಪ್ಲಸ್ 30 63 ಆಗುತ್ತೆ. 63 ಆಗ್ತದೆ ಡಿವೈಡ್ ಬೈ 10. ಇಷ್ಟು ನಿಮ್ದು ಏನಪ್ಪ ಅಂತಂದರೆ ಕೊಟ್ಟಂಥ ಇಕ್ವೇಷನನ್ನು ಫಾರ್ಮುಲಾನ ಸಾಲ್ವ್ ಮಾಡುವಂಥದ್ದು ರೈಟ್. ಇದನ್ನು ಕೂಡ ಅದನ್ನು ಕೂಡ 63/10 ಸಾಲ್ವ್ ಮಾಡಬೇಕಾದ್ರೆ ಆಗ್ತದೆ 6.3 ಬರ್ತದೆ ರೈಟ್. 6.3 ಬರುವಂಥದ್ದು ನಿಮಗಿಲ್ಲಿ
ಕೊಟ್ಟಂತಹ ಒಂದು ಇಕ್ವೇಷನ್ ಏನು ಮಾಡ್ತಾರೆ ಈ ರೀತಿಯಾಗಿ ಸಾಲ್ವ್ ಮಾಡುವಂಥದ್ದು ಬ್ರ್ಯಾಕೆಟನ್ನು ಕೊಟ್ಟಂಥ ಬ್ರ್ಯಾಕೆಟನ್ನು ಯಾವ ರೀತಿಯಾಗಿ ಆಫ್ ಮಾಡಬೇಕು ಅಂದರೆ ಏನಿಲ್ಲಿ ಬ್ರ್ಯಾಕೆಟ್ ಒಳಗಡೆ ಇರುವಂಥದ್ದು ಎಲ್ಲ ಇಕ್ವೇಷನನ್ನು ಸಾಲ್ವ್ ಮಾಡ್ಕೊಂಡ ನಂತರದಲ್ಲಿ ಆ ಕೊಟ್ಟಂಥ ಒಂದು ಮೊದಲನೇ ಕೊಟ್ಟಂಥ ಒಂದು ಇದಕ್ಕೆ ಮಾಡ್ತಾರೆ ಅಂದರೆ ಆ ಬ್ರ್ಯಾಕೆಟನ್ನು ಆಫ್ ಮಾಡಿ ತೆಗೆದು ಬಿಡುವಂಥದ್ದು ಅರ್ಥ ತೆಗೆದು ಬಿಡೋದು ಅಂದಂಗೆ ಅರ್ಥ ಬ್ರ್ಯಾಕೆಟನ್ನು ತೆಗೆಯೋದು ಆವರಣವನ್ನು ತೆಗೆಯೋದು ಅಂದಂಗೆ ಅರ್ಥ ರೈಟ್ ಬ್ರ್ಯಾಕೆಟನ್ನು ಆಫ್ ಮಾಡೋದು ಬ್ರ್ಯಾಕೆಟನ್ನು ತೆಗೆಯುವುದು ಅಂದಂಗೆ ಅರ್ಥ ಹಾಗಾಗಿ ಆ ಬ್ರ್ಯಾಕೆಟನ್ನು ತೆಗೆದ ನಂತರದಲ್ಲಿ ಇಕ್ವೇಷನ್ ಚೇಂಜ್ ಆಗ್ತದೆ ಚೇಂಜ್ ಆದಾಗ ಏನು ಮಾಡ್ತದೆ ಡಿವೈಡ್ ಬೈ ಇರುವಂಥದ್ದನ್ನು ಏನು ಮಾಡ್ತೇವೆ ಕನ್ವರ್ಷನ್ ಟು ಮಲ್ಟಿಪ್ಲಿಕೇಶನ್ ಕನ್ವರ್ಷನ್ ಮಾಡ್ಕೋತೀವಿ ಅದಾದ ನಂತರದಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತೀರಿ ಡಿವೈಡ್ ಬೈ ಮಾಡುವಂಥ ಕೆಲಸವನ್ನು ಮಾಡಿದಾಗ ಏನು ಮಾಡ್ತದೆ 6.3 ಆರ್ 63 ಡಿವೈಡ್ ಬೈ 10 ಬರುವಂಥ ಇಕ್ವೇಷನ್ ಏನು ಮಾಡ್ತೀವಿ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ ಇದು ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಇದರೊಳಗಡೆ ಭಾಳಷ್ಟು ಯಾವ ರೀತಿಯಾಗಿ ಆವರಣಗಳು 3 ರೀತಿಯಾದ ಆವರಣ ನೋಡ್ತೀವಲ್ಲ ಯಾವ್ಯಾವಪ್ಪ ಅಂತಂದ್ರೆ ಅವು ಆವರಣ ಪುಷ್ಪಾವರಣ ಮತ್ತು ಚೌಕಾವರಣ ಅಂತೇನು ಹೇಳ್ತೇವಲ್ಲ ಈ 3 ಕೊಟ್ಟಂಥ ಒಂದು ಫಾರ್ಮುಲಾ ಅಥವಾ ಒಂದು ಎಕ್ಸಾಂಪಲ್ಗಳನ್ನು ಕೂಡ ಏನು ಮಾಡ್ತಾರೆ ನಿಮಗಿಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ ಅವು ಯಾವ ಅಂತ ನೀವು ಮುಂದೆ ಬರುವಂಥ ಒಂದು ಎಕ್ಸಾಮ್ನಲ್ಲಿ ಏನು ಮಾಡ್ತೀನಿ ಅಂದರೆ ತಿಳಿಸ್ತಾ ಹೋಗ್ತೀನಿ ಎಕ್ಸಾಂಪಲಲ್ಲಿ ತಿಳಿಸ್ತಾ ಹೋಗ್ತೀನಿ ರೈಟ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ರೈಟ್ ಎಕ್ಸಾಂಪಲನ್ನು ನೋಡೋಣ ಇವಾಗ ಎರಡನೇ ಎಕ್ಸಾಂಪಲನ್ನು ಇಲ್ಲಿ ತೆಗೆದುಕೊಂಡಾಗ ಬ್ರ್ಯಾಕೆಟ್ 1/4 ಪ್ಲಸ್ 1/6 ಮೈನಸ್ ಪುಷ್ಪಾವರಣ ಅದರೊಳಗಡೆ ಬ್ರ್ಯಾಕೆಟ್ ಆವರಣ 1/8 ಬ್ರ್ಯಾಕೆಟ್ ಕಂಪ್ಲೀಟ್ ಡಿವೈಡ್ ಬೈ 1/4 ಬ್ರ್ಯಾಕೆಟ್ ಕಂಪ್ಲೀಟ್ ಅಂದರೆ ಪುಷ್ಪಾವರಣ ಕಂಪ್ಲೀಟ್ ಅಂತಾರೆ ಈಕ್ವಲ್ ಟು ವಾಟ್ ಅಂತ ಏನು ಮಾಡಿದ್ದಾರೆ ನಿಮಗೆ ಇಲ್ಲಿ ಕೊಟ್ಟಂಥ ಕ್ವಶನಲ್ಲಿ ಏನು ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ಮೊದಲು ಏನು ಮಾಡಬೇಕಾಗಿದ್ದರೆ ನಾವಿಲ್ಲಿ ಮೊದಲು ಪುಷ್ಪಾವರಣದಲ್ಲಿ ಬ್ರ್ಯಾಕೆಟನ್ನು ನೋಡ್ಕೋಬೇಕು ಬ್ರ್ಯಾಕೆಟ್ ಒಳಗಡೆ ಯಾವುದನ್ನು ಆಫ್ ಮಾಡಬೇಕು ಅನ್ನೋದಂಥದ್ರಲ್ಲಿ ಮೊದಲು ಇರುವಂಥ ಕೊಟ್ಟಂಥ ಪುಷ್ಪಾವರಣದಲ್ಲಿ ಏನು ಮಾಡಬೇಕು ಆಫನ್ನು ತೆಗೆದುಕೊಳ್ಬೇಕು ಆ್ಯಸ್ ಇಟ್ ಇಸ್ ಏನು ಮಾಡ್ತೀವಿ ನಾವಿಲ್ಲಿ 1/4 ಅಂತಂದ್ರೆ ಏನು ಮಾಡಿದ್ವಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಕನ್ವರ್ಟ್ ಮಾಡ್ಕೊಂಡು ಏನು ಮಾಡಿದ್ದೀವಿ ಆ ಬ್ರ್ಯಾಕೆಟ್ ಏನು ಮಾಡಿದ್ದೀವಿ ಆಫ್ ಮಾಡಿದ್ದೀವಿ ಬ್ರ್ಯಾಕೆಟ್ನ ತೆಗೆದಿದ್ದೀವಿ ಅದಾದ ನಂತರದಲ್ಲಿ ಪುಷ್ಪಾವರಣದಲ್ಲಿ ಕೊಟ್ಟಂತಹ ಬ್ರ್ಯಾಕೆಟ್ಗಳನ್ನು ಓಪನ್ ಮಾಡ್ಕೊಂಡಾಗ 1/8 1/4 ಕಂಪ್ಲೀಷನ್ ಮಾಡ್ಕೊಂಡಾಗ ಅದನ್ನು ಕನ್ವರ್ಷನ್ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀವಿ ನಾವಿಲ್ಲಿ ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ ಏನು ಡಿವೈಡೆಡ್ ಬೈ 3 ಡಿವೈಡ್ ಬೈ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಮುಂದ್ಗಡೆ ಇರೋದು ಅದರ ಮುಂದ್ಗಡೆ ಇರೋದು ಏನು ಮಾಡ್ತೀವಿ ಅಂತಂದರೆ ಕನ್ವರ್ಷನ್ ಮಾಡ್ಕೋತೇವೆ ನಾವು ಅದನ್ನು ಡಿವೈಡ್ ಬೈ ಇದನ್ನು ಕನ್ವರ್ಷನ್ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಏನಾಗ್ತದೆ ಅಂದರೆ ಅದು 1/8 ಇಂಟು 4/1 ಆಗ್ತದೆ ಅದನ್ನು ನಾವು ಇಲ್ಲಿ ಇಕ್ವೇಷನನ್ನು ಸಾಲ್ವ್ ಮಾಡ್ಕೊಂಡಾಗ 1/2 ಬರ್ತದೆ ಹೇಗೆ 1 ಇಂಟು 1 ಬರ್ತದೆ ಡಿವೈಡ್ ಬೈ 4 2 8 4 2 8 ಬರೋದ್ರಿಂದ 1/2 ಏನು ಮಾಡಿದೆ ನಾವಿಲ್ಲಿ ಕನ್ವರ್ಷನನ್ನು ಮಾಡ್ಕೊಂಡಿದ್ದೀವಿ ಹಾಗಿದ್ರೆ ಏನು ಬರ್ತದೆ 1/4 ಪ್ಲಸ್ 1/6 ಮೈನಸ್ ಬ್ರ್ಯಾಕೆಟ್ 1/2 ಬ್ರ್ಯಾಕೆಟ್ ಕಂಪ್ಲೀಷನ್ ರೈಟ್ ಅದನ್ನೇನು ಮಾಡ್ತೀವಿ ಆಫ್ ಮಾಡ್ಬೇಕು ಇವಾಗ ಬ್ರ್ಯಾಕೆಟನ್ನು ಆಫ್ ಮಾಡಿದಾಗ ಏನಾಗ್ತದೆ 1/4 ಪ್ಲಸ್ 1/6 ಮೈನಸ್ 1/2 ರೈಟ್ ಈ ರೀತಿಯಾಗಿ ಬರೋದ್ರಿಂದ ಏನಾಗ್ತದೆ ಅಂತಂದರೆ ಅದನ್ನು ಕನ್ವರ್ಷನ್ ಮಾಡ್ಕೊಂಡಾಗ ಏನಾಗ್ತಂದರೆ 3 + 2 + 2 - 6 ರೈಟ್ ಇಲ್ಲಿ 3 + 2 - 6 ಅಂತ ಕನ್ಸಿಡರ್ ಡಿವೈಡ್ ಬೈ 12 ಅದನ್ನ ಕನ್ವರ್ಷನ್ ಮಾಡ್ಕೊಂಡಾಗ ಏನು 1/4 ಪ್ಲಸ್ 1/2 ಮೈನಸ್ 1/2 ಅನ್ನು ಏನು ಮಾಡಿದಾಗ ಕನ್ವರ್ಷನ್ ಮಾಡ್ಕೊಂಡಾಗ 3 + 2 - 6 ಡಿವೈಡ್ ಬೈ 12 ಅಂತ ಏನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ ಅದಾದ ನಂತರದಲ್ಲಿ ಏನು ಮಾಡ್ತೀವಿ ಅಂತಂದರೆ 3 + 2 ಎಷ್ಟಾಗ್ತದೆ 5 - 6 - 1 ಬರ್ತದೆ ಡಿವೈಡ್ ಬೈ 12 -1 ಡಿವೈಡ್ ಬೈ 12 ಅದನ್ನು ಇಕ್ವೇಷನ್ ಯಾವ ರೀತಿ ಕನ್ವರ್ಷನ್ ಮಾಡಬೇಕು ಹಾಗಿದ್ರೆ ಮೈನಸ್ ಬ್ರ್ಯಾಕೆಟ್ 1 ಡಿವೈಡೆಡ್ ಬೈ 12 ಮೈನಸ್ ಬ್ರ್ಯಾಕೆಟ್ 1 ಡಿವೈಡೆಡ್ ಬೈ 12 ಈ ರೀತಿಯಾಗಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಇಕ್ವೇಷನ್ಗಳನ್ನ ಏನು ಮಾಡ್ತೀವಿ ಆ ಬ್ರ್ಯಾಕೆಟ್ಗಳನ್ನು ಆಫ್ ಮಾಡಿದಾಗ ಅಥವಾ ಈ ಬಾಡ್ಮಾಸ್ ನಿಯಮವನ್ನು ನಮ್ಮ ಒಂದು ಫಾರ್ಮುಲಾ ಒಳಗಡೆ ಇನ್ವಾಲ್ವ್ ಮಾಡ್ಕೊಂಡಾಗ ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳನ್ನ ಏನು ಮಾಡ್ಬೇಕು ನಾವಿಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ ಹಾಗಾಗಿ ಕೊಟ್ಟಂಥ ಇಕ್ವೇಷನಲ್ಲಿ ಬರುವಂಥ ಆನ್ಸರ್ ಅದು ಮೈನಸ್ ಬರ್ತದೆ ಯಾಕೆ ಮೈನಸ್ ಬರ್ತದೆ ಹೇಳಿ 3 + 2 5 ಆಗ್ತದೆ 5 - 6 ದೊಡ್ಡದಿರೋದ್ರಿಂದ ಅದು -1 ಆಗ್ತದೆ -1 ಡಿವೈಡ್ ಬೈ 12 ಹಾಗಾಗಿ ಮೈನಸನ್ನು ಬ್ರ್ಯಾಕೆಟಿಂದ ಹೊರಗಡೆ ಇಟ್ಟು ಬ್ರ್ಯಾಕೆಟ್ 1 ಡಿವೈಡ್ ಬೈ 12 ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕನ್ಸಿಡರನ್ನು ಮಾಡ್ತೀವಿ ರೈಟ್ ಇದು ನಿಮಗೆ ಈ ರೀತಿಯಾಗಿ ಏನು ಮಾಡಬೇಕು ಬಾಡ್ಮಾಸ್ ನಿಯಮವನ್ನು ಮಾಡಬೇಕು ಮತ್ತೊಂದು ಎಕ್ಸಾಂಪಲ್ ಜೊತೆಗೆ ನಿಮಗೆ ಇಲ್ಲಿ ಮುಂದೆ ಓಕೆ ಇಲ್ಲಿ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಜೊತೆಗೆ ಬಂದಿದ್ದೀನಿ ಏನು ಬ್ರ್ಯಾಕೆಟ್ 799 ಇಂಟು 48 ಡಿವೈಡ್ ಬೈ 282 ಬ್ರ್ಯಾಕೆಟ್ ಕಂಪ್ಲೀಟ್ ಮೈನಸ್ 11 ಇಂಟು 12 ಈಕ್ವಲ್ ಟು ವಾಟ್ ಅಂತ ಏನು ಮಾಡಿದ್ದಾರೆ ಕ್ವಶನನ್ನು ಕೇಳಿದ್ದಾರೆ 4 ಆಪ್ಷನ್ ಕೊಟ್ಟಿದ್ದಾರೆ 4 ಆಪ್ಷನಲ್ಲಿ 4 112 108 106
ರೈಟ್. 4 ಆಪ್ಷನ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂಥದ್ದು ಏನು ಮಾಡಬೇಕಂದ್ರೆ ಮೊದಲು ಬ್ರಕೆಟನ್ನು ಆಫ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ಬ್ರಕೆಟನ್ನು ಆಫ್ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿರುವಂಥ ಫಾರ್ಮುಲಾ ಕೊಟ್ಟಿದ್ದಾರೆ 799 ಇಂಟು 48 ಡಿವೈಡೆಡ್ ಬೈ 282 ಮೈನಸ್ 11 ಇಂಟು 12 ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಬ್ರಕೆಟನ್ನು ಆಫ್ ಮಾಡಿದ್ದೀನಿ ಮೊದಲು. ಅದಾದ ನಂತರದಲ್ಲಿ ಸಾಲ್ವ್ ಮಾಡಿದಾಗ 799 ಇಂಟು 48 ಎಷ್ಟಾಗ್ತದೆ 38,352 ಡಿವೈಡ್ ಬೈ 282 ಅನ್ನು ಆ್ಯಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ ಮೈನಸ್ 11 ಇಂಟು 12 ರೈಟ್. ಇದನ್ನು ಡಿವೈಡ್ ಬೈ 38,352 ಡಿವೈಡ್ ಬೈ 282 ಅನ್ನು ಮಾಡಿದಾಗ 136 ಮೈನಸ್ 132 ಬರ್ತದೆ. ಅಂದರೆ 11 ಇಂಟು 12 ಮಾಡಿದಾಗ 132 ಬರ್ತದೆ. ಅದನ್ನು ಮೈನಸ್ ಮಾಡಿದಾಗ 136 ಮೈನಸ್ 132 ಮೈನಸ್ ಮಾಡಿದಾಗ ಇಸ್ ಈಕ್ವಲ್ ಟು 4. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಈ ಮಲ್ಟಿಪ್ಲಿಕೇಶನ್ ಮಾಡುವಂಥ ಮೊದಲು ಏನು ಮಾಡಬೇಕಂದ್ರೆ ಈ ಒಂದು ಬಾಡ್ಮಾಸ್ ಸಿಸ್ಟಮನ್ನು ಏನು ಮಾಡ್ಬೇಕು ನಾವಿಲ್ಲಿ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಕೊಟ್ಟಂಥ ಒಂದು ಇಕ್ವೇಷನ್ಗಳಿಗೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬಂದೇವೆ. ಇನ್ನೊಂದು ನೆಕ್ಸ್ಟ್ ಮತ್ತೆ ಬೇರೆ ಎಕ್ಸಾಂಪಲ್ ಹೊತ್ತಿಗೆ ಮತ್ತೊಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಎಕ್ಸಾಂಪಲ್ ಏನು ಮಾಡಿ ಇವಾಗ ತೆಗೆದುಕೊಂಡು ಬರೋಣ ರೈಟ್. ಒಂದು ಸ್ವಲ್ಪ ಡಿಫಿಕಲ್ಟ್ ಇರುವಂಥ ಇಕ್ವೇಷನ್ ತೊಗೊಂಬಂದಿರಿ. ಬ್ರಕೆಟ್ 8.4 ಡಿವೈಡ್ ಬೈ 12 ಇಂಟು ಬ್ರಕೆಟ್ ಅಂಡರ್ ಬ್ರಕೆಟ್ 27 ಮೈನಸ್ 6 ಬ್ರಕೆಟ್ ಸ್ಕ್ವೇರ್ ಡಿವೈಡ್ ಬೈ 3 ಬ್ರಕೆಟ್ ಕಂಪ್ಲೀಟ್ ಬ್ರಕೆಟ್ 7 ಮೈನಸ್ 5 ಬ್ರಕೆಟ್ ಕಂಪ್ಲೀಟ್ ಹೋಲ್ ಬ್ರಕೆಟ್ ಅಂತ ಏನು ಮಾಡಿದಾರೋ ಇಕ್ವೇಷನ್ನ ಕೊಟ್ಟಿದ್ದಾರೆ. ಈಕ್ವಲ್ ಟು ವಾಟ್ ಅಂತ ಕ್ವಶನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂಥದ್ದು ಮೊದಲು ಬ್ರಕೆಟ್ಗಳನ್ನ ಓಪನ್ ಮಾಡ್ಕೊತಾ ಹೋದಾಗ ಏನಾಗ್ತದೆ ಅಂತಂದರೆ 8.4 ಡಿವೈಡ್ ಬೈ 12 ಎಷ್ಟಾಗ್ತದೆ 0.7 27 ಮೈನಸ್ 6 21 ಬ್ರಕೆಟ್ ಸ್ಕ್ವೇರ್ ಡಿವೈಡ್ ಬೈ 3 ಬ್ರಕೆಟ್ ಕಂಪ್ಲೀಟ್ 7 ಮೈನಸ್ 5 ಅಂತ ಏನು ಬರ್ತದೆ 2 ಬರ್ತದೆ. ಇವಾಗ ಏನು ಮಾಡೋಣ ಅಂದರೆ ಬ್ರಕೆಟ್ ಆಫ್ ಮಾಡ್ತಾ ಬರೋಣ. ಏನು ಬ್ರಕೆಟ್ ಆಫ್ ಅಂತಂದರೆ 21 ಸ್ಕ್ವೇರ್ ಅಂತಂದಾಗ 441 ಡಿವೈಡ್ ಬೈ 3 ಅಂತ ಬಂದಾಗ ಎಷ್ಟು ಬರ್ತದೆ 147 ಆನ್ಸರ್ ಬರ್ತದೆ. ಹಾಗಾಗಿ ಅದನ್ನ ಬ್ರಕೆಟ್ ಆಫ್ ಮಾಡಿ ಏನು ಮಾಡಿ ಅಂತಂದರೆ ಇಲ್ಲಿ ಬರುವಂಥದ್ದು ಆಫ್ ಮಾಡಿದಾಗ ಇಲ್ಲಿ ಇಂಟು ಇರುವಂಥ ಕಾನ್ಸೆಪ್ಟನ್ನು ನೋಡ್ಕೊಂಡಾಗ ಇಂಟು 2 ರೈಟ್. 147 ಇಂಟು 2 0.7 ಇಂಟು 147 ಇಂಟು 2 ಅಂತ ಬಂದಾಗ ಎಷ್ಟಾಗ್ತದೆ 205.8. ಬ್ರಕೆಟನ್ನು ಏನು ಮಾಡ್ತೀನಿ ಆಫ್ ಮಾಡಿದಾಗ ಏನು ಬರ್ತದೆ ನಮ್ಗೆ ಆನ್ಸರು ಸಿಗುವಂಥದ್ದು 205.8 ರೈಟ್. ಹಾಗಾಗಿ ಬ್ರಕೆಟನ್ನು ಆಫ್ ಮಾಡಿ ಬ್ರಕೆಟ್ ಒಳಗಡೆ ಯಾವ್ದು ಮೊದಲೇ ಬಿಡಿಸ್ಕೋಬೇಕು ಯಾವುದನ್ನು ಮೊದಲೇ ಬಿಡಿಸಬಾರ್ದು ಅನ್ನೋದು ಗೊತ್ತಿರಬೇಕು. ಅದಾದ ನಂತರದಲ್ಲಿ ನಿಮಗೆ ಮೊದಲೇ ಹೇಳಬೇಕಾದ್ರೆ ಮೊದಲೇ ಯಾವುದು ಮೆಂಟಲ್ ಅಬಿಲಿಟಿ ಕ್ಲಾಸನ್ನು ತೆಗೆದುಕೊಂಡಾಗ ಏನಾಗ್ತದೆ ಅಂತಂದರೆ ನಿಮ್ಮ ಮೊದಲೇ ಇದೆ ಮಗ್ಗಿಯಾಗ ನಮಗೆ ಬರಲೇಬೇಕು. ಅಪ್ ಟು 30 ಆರ್ ಅಪ್ ಟು 40ವರೆಗೂ ನಮ್ಗೆ ಏನು ಬರಬೇಕು ಮಗ್ಗಿ ಬಂದಾಗ ಏನಾಗ್ತದೆ ಅಂದರೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನ ಏನು ಮಾಡ್ತೀವಿ ಸಾಲ್ವ್ ಮಾಡೋಕ್ಕೆ ನಮಗೆ ಬಹಳಷ್ಟು ಈಸಿ ಆಗ್ತದೆ. ಅದ್ರ ಜೊತೆಗೆ ಬಾಡ್ಮಾಸ್ ನಿಯಮಗಳನ್ನ ಫಾಲೋ ಮಾಡ್ತಾ ಹೋದಾಗ ಕೊಟ್ಟಂಥ ನಿಯಮಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನ ಯಾವ ರೀತಿ ಒಂದು ಫಾರ್ಮುಲಾವನ್ನು ಏನು ಮಾಡಿ ಯೂಸ್ ಮಾಡಿಕೊಂಡು ಯಾವ ರೀತಿ ಬಿಡಿಸಬೇಕು ನಿಯಮವನ್ನು ಯೂಸ್ ಮಾಡ್ಕೊಂಡು ಬಿಡಿಸ್ಬೇಕು ಅನ್ನೋದು ನಿಮಗೆ ಇಲ್ಲಿ ನೋಡ್ತಾ ಬಂದಾಗ ಈ ರೀತಿಯಾಗಿ ಸಾಲ್ವ್ ಮಾಡುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇವತ್ತಿನ ಈ ಒಂದು ಬಾಡ್ಮಾಸ್ ಅಥವಾ ಮೂಲಭೂತ ಅಂಕಗಣಿತ ಮತ್ತು ಕ್ರಿಯೆಗಳನ್ನು ಬಾಡ್ಮಾಸ್ ನಿಯಮದ ಜೊತೆಗೆ ಏನಾಗುತ್ತೆ ಈ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ ಏನು ಮಾಡೋಣ ಇವತ್ತು ಕ್ಲಾಸಿಗೆ ಮುಗಿಸೋಣ. ಹಾಗಾಗಿ ಇವತ್ತಿನ ಈ ಕ್ಲಾಸಲ್ಲಿ ಕೆಲವೊಂದಿಷ್ಟು ವಿಷಯಗಳು ನಿಮಗೆ ಭಾಳಷ್ಟು ಇಂಪಾರ್ಟೆಂಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅವನ್ನ ಮತ್ತಷ್ಟು ನಿಮ್ಮ ಒಂದು ಹೋಮ್ವರ್ಕ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಇನ್ನಷ್ಟು ಈಸಿ ಆಗ್ತದೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು.